ಇನ್ನೂರಕ್ಕೂ ಹೆಚ್ಚು ಸೀರಿಯಲ್ಸ್, 20ಕ್ಕೂ ಹೆಚ್ಚು ಸಿನಿಮಾ. ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ. ನಿಜವಾಗ್ಲೂ ಅಂತ ಫ್ಯಾಮಿಲಿ ಎಲ್ಲೂ ಇಲ್ಲ. ನೀವು ಸಂಧ್ಯಾಶ್ರೀ ಅಲ್ವಾ? ನೀವು ಸೀರಿಯಲ್ ಮಾಡ್ತಿದ್ರಲ್ಲ, ವಾಣಿಶ್ರೀ ಸಿಸ್ಟರ್ ಅಲ್ವಾ ನೀವು? ಇನ್ನು ಗ್ಲಾಮ್ ಇದೆ. ಹಾಯ್, ಹಲೋ. BN ಟಿವಿಯ ವಿಶೇಷ ಕಾರ್ಯಕ್ರಮ ನಾನು ನನ್ನ ಲೈಫ್ಗೆ ಸ್ವಾಗತ. ನಾನು ಲಿಖಿತಾ ಮಂಜುನಾಥ್. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ರಾಘವೇಂದ್ರ ರಾಜ್ಕುಮಾರ್, ಈ ರೀತಿ ಸಾಕಷ್ಟು ದಿಗ್ಗಜ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಂತಹ ನಟಿ ಇವರು. 200ಕ್ಕೂ ಹೆಚ್ಚು ಸೀರಿಯಲ್ಸ್, 20ಕ್ಕೂ ಹೆಚ್ಚು ಸಿನಿಮಾ, ಜೊತೆಗೆ ಆಂಕರಿಂಗ್, ಹೋಸ್ಟಿಂಗ್ ಅನ್ಕೊಂಡು ಬ್ಯುಸಿ ಆಗಿರುವಂತಹ ಈ ನಟಿ ಬೇರೆ ಯಾರು ಅಲ್ಲ, ಸಂಧ್ಯಾ ಅವರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಜೊತೆಗೆ ಅವರ ಲೈಫ್ ಹೇಗಿದೆ, ಏನ್ ಫ್ಯೂಚರ್ ಪ್ಲಾನ್ಸ್ ಇದೆ, ಯಾರೆಲ್ಲರ ಜೊತೆ ನಟನೆ ಮಾಡಿದ್ರು, ಆ ನಟನೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಹೊತ್ತು ಮಾತನಾಡ್ತಾ ಹೋಗೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಥ್ಯಾಂಕ್ ಯು. ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಒಂದಷ್ಟು ದಿನಗಳಿಂದ ನಾಪತ್ತೆನೆ ಆಗ್ಬಿಟ್ಟಿದ್ದೀರಾ. ಎಲ್ಲ ಒಂದ್ ಕಡೆ ಯಾರಿಗೋ ಒಂದಷ್ಟು ಜನಕ್ಕೆ ಸ್ಟೇಜ್ ಮೇಲೆ ಮಾತ್ರ ಕಾಣಿಸ್ತೀರಿ. ನಮ್ಮ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ನಿಮ್ಮನ್ನ ನೋಡಿದವರು, ನಿಮ್ಮನ್ನ ಸೀರಿಯಲ್ ನ ಮೂಲಕ ಮೆಚ್ಕೊಂಡಂತವ್ರಿಗೆ ಯಾವಾಗ ಮತ್ತೆ ವೆಲ್ಕಮ್ ಬ್ಯಾಕ್ ತರ ವಾಪಸ್ ಬಂದು ಅವರಿಗೆ ಖುಷಿ ಕೊಡ್ತೀರಿ? ರೀಎಂಟ್ರಿ ಯಾವಾಗ? ರೀಎಂಟ್ರಿ ನನಗೆ ಇನ್ನೂ ಗೊತ್ತಿಲ್ಲ. ಅನ್ಕೊಂಡಿದ್ದೆ, 2-3 ಸತಿ ಅನ್ಕೊಂಡೆ. ಬಟ್ ಅವಕಾಶಗಳು ಒಳ್ಳೇದ್ ಬಂತು ಒಂದೆರಡು. ಇತ್ತೀಚೆಗೆ ಕೂಡ ಒಬ್ರು ನಿರ್ಮಾಪಕಿ ಹತ್ರ ಮಾತಾಡಿದಾಗ, ಯು ಶುಡ್ ಕಮ್ ಬ್ಯಾಕ್ ಸಂಧ್ಯಾ, ನೀವ್ ಮತ್ತೆ ವಾಪಸ್ ಬರ್ಬೇಕು, ಇನ್ನು ಗ್ಲಾಮ್ ಇದೆ, ಚೆನ್ನಾಗ್ ಕಾಣಿಸ್ತಿದ್ದೀರಾ, ಬರ್ಬೇಕು, ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರು ಅವರು. ನೋಡ್ಬೇಕು ಕಾಲಾವಕಾಶ ಹೇಗೆ, ಏನು ಎತ್ತ ಅಂತ. ಯಾಕಂದ್ರೆ ಈಗಿನ ನನ್ನ ಬ್ಯುಸಿ ಸ್ಕೆಡ್ಯೂಲ್ ಏನಾಗುತ್ತೆ, ಮಕ್ಕಳೆಲ್ಲ ಆದ ಮೇಲೆ ನಮ್ದೇ ಒಂದು ವಿಶೇಷವಾದ ಒಂದು ಪ್ರಪಂಚ ಓಪನ್ ಆಗುತ್ತೆ. ಸೊ ಆ ತಾಯಿ ಮಕ್ಕಳ ಬಾಂಧವ್ಯ ಆಗಿರ್ಬೋದು, ಅಥವಾ ಅವರ ಎಜುಕೇಶನ್, ಅವರ ಆಲನೆ ಪಾಲನೆ ಪೋಷಣೆ, ಬೆಳೆಯೋದು, ಮಾಡೋದು, ಹೀಗೆ ಹೆಚ್ಚಿನ ಒಂದು ನಮ್ಮ ಟೈಮ್ ನ ಅಲ್ಲೇ ಕಳೆದ್ ಬಿಡ್ತೀವಿ. ನಮ್ಗೋಸ್ಕರ ನಾವು ಟೈಮ್ ಕೊಡಕ್ಕೆ ಆಗಲ್ಲ. ಬಟ್ ಈಗೀಗ ನಾನೇನ್ ಮಾಡ್ತಾ ಇದೀನಿ, ಹೇಗೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಚಿತ್ರರಂಗದಿಂದ ನಾನು ಬ್ರೇಕ್ ತಗೊಂಡಿರ್ಬೋದು, ಸೀರಿಯಲ್ ಇಂದ ನಾನು ಬ್ರೇಕ್ ತಗೊಂಡಿರ್ಬೋದು, ಆದ್ರೆ ನಾನು ಆಂಕರಿಂಗ್ ಇಂದ ಇಲ್ಲ. ಯಾಕಂದ್ರೆ ನಾನು ಫಿಲಮ್ ಸೀರಿಯಲ್ಸ್ ಬಿಟ್ಟ ಮೇಲೆನು ಸ್ಟಾರ್ ವಿಜಯ್ಗ್ ಮಾಡ್ತಾ ಇದ್ದೆ, ತಮಿಳ್ ಚಾನಲ್ ಅದು. ಆಮೇಲೆ ರಾಜ್ ಟಿವಿಗ್ ಮಾಡ್ತಾ ಇದ್ದೆ, ತಮಿಳ್ ಚಾನಲ್. ಶ್ರೀಶಂಕರಾಗ್ ಮಾಡ್ತಿದ್ದೆ. ಅಂದ್ರೆ ಕಮ್ ಬ್ಯಾಕ್ ಮಾಡೋ ಐಡಿಯಾ ಇದೆ, ಯಾವಾಗ ಅಂತ ಗೊತ್ತಿಲ್ಲ. ಇಲ್ಲ, ಆಕ್ಚುಲಿ ಕಮ್ ಬ್ಯಾಕ್ ಮಾಡ್ದೆ. ನಾನು ಮದ್ವೆ ಆದ್ಮೇಲೆನು ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ವಿಜಯ್ ಜೊತೆ ಮಾಡಿದೆ. ಅದಾದ್ಮೇಲೆ ಯಾವ್ದೋ ಒಂದು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರ ಮಾಡಿದೆ. ಬಟ್ ನನಗೆ ಅಲ್ಲೇನಾಯ್ತು ಅಂದ್ರೆ, ಬೆಳಿಗ್ಗೆ ಹೋದ್ರೆ ಮಾರನೇ ದಿನ ಬೆಳಿಗ್ಗೆ ಬಂದಿದ್ ನಾನು. ನನ್ ಮಗಳು ತುಂಬಾ ಚಿಕ್ಕವಳಿದ್ಲು. ಸೊ ಹಾಗಾಗಿ ಅವಳು ತುಂಬಾ ಅಟ್ಯಾಚ್ಮೆಂಟ್, ಗೋಂದು ಅನ್ಬೋದು ನನ್ ಮಗಳು ನನ್ಗೆ. ಬೇಕೇ ಬೇಕು, ಅಮ್ಮ ಮನೇಲಿ ಇರ್ಬೇಕು. ಅವಳಿಗೆ ಸ್ಕೂಲಿಗೆ ಬಿಡುವಾಗ ಮನೇಲಿ ಇರ್ಬೇಕು, ಸ್ಕೂಲಿಂದ ಮನೆಗೆ ಬರುವಾಗ್ಲೂ ಅಮ್ಮ ಇರ್ಬೇಕು. ಬಟ್ ಈಗ ನಾನು ಈವೆಂಟ್ಸ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ಬೆಳಿಗ್ಗೆ ನಾನು ಅವಳನ್ನ ಬಿಟ್ಟು ನಾನು ಈವೆಂಟ್ ಹೊಟ್ಟೋಗ್ತೀನಿ, ಮುಗಿಸ್ಕೊಂಡು ಅವಳನ್ನ ಪಿಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಟೈಮ್ ಎಲ್ಲೂ ಮಿಸ್ ಆಗ್ತಾ ಇಲ್ಲ ಅಂದ್ರೆ ಅವಳನ್ನ ಪಿಕ್ ಮಾಡ್ಬಿಟ್ಟು ಆಮೇಲೆ ನಾನು ಈವೆಂಟ್ಸ್ಗೆ ಹೋಗ್ತೀನಿ. ಸೊ ಎಲ್ಲೋ ಒಂದ್ ಕಡೆ. ಬಟ್ ಇನ್ನು ಜನರ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಲಿ, ನಂದು ಆಂಕರಿಂಗ್ ಹೋಗ್ಲಿ, ಅಥವಾ ಎಲ್ಲಾದ್ರೂ ಸಿಕ್ತಾಗ, ನೀವ್ ಸಂಧ್ಯಾಶ್ರೀ ಅಲ್ವಾ? ನೀವ್ ಸೀರಿಯಲ್ ಮಾಡ್ತಿದ್ರಲ್ಲ, ವಾಣಿಶ್ರೀ ಸಿಸ್ಟರ್ ಅಲ್ವಾ ನೀವು ಅಂತ. ಯಾಕಂದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗೋದು, ಇಬ್ರು ಒಂದೇ ತರ ಕಾರಣಕ್ಕೆ ಕೇಳ್ತಿದ್ರು. ಅಂದ್ರೆ ಬಹುಶಃ ಹೈಟ್ ಟು ವೆಯ್ಟ್ ಅಲ್ಲಿ ಒಂಚೂರು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸುಮಾರು ಜನ ನನಗೆ ಕೇಳೋರು, ನಿಮ್ಮ ಅಕ್ಕ ಯಾಕೆ ಕಲರ್ ಆಗಿದ್ದಾರೆ, ನೀವ್ ಯಾಕೆ ಕಲರ್ ಇಲ್ಲ, ನಿಮ್ಮ ಅಕ್ಕ ಹೈಟ್ ಅಲ್ಲಿ ಇದಾರೆ, ನೀವ್ ಯಾಕೆ? ನಾನು ಅವಾಗ ಯಾವಾಗ್ಲೂ ಒಂದೊಂದ್ಸತಿ ಬೇಜಾರಾಗ್ತಿತ್ತು ಫಸ್ಟ್. ಬಟ್ ಆಮೇಲೆ ನಾನು ಅವ್ರಿಗೆಲ್ಲ ಹೇಳಕ್ ಸ್ಟಾರ್ಟ್ ಇದೆ, ನೋಡಿ ಅವ್ಳು ಫಸ್ಟ್ ಬಂದವಳಲ್ಲ, ಎಲ್ಲ ಒಳ್ಳೇದ್ ತಂದ್ಬಿಟ್ಲು, ನಾನ್ ಸೆಕೆಂಡ್ ಬಂದವಳಲ್ಲ, ಮಿಕ್ಕಿ ಪಕ್ಕದ ಬಂದೆ. ಡಿಫೆಕ್ಟಿವ್ ಪೀಸ್ ಆಗ್ಬಿಡ್ತೀನಿ ನಾನು. ಡಿಫೆಕ್ಟಿವ್ ಪೀಸ್ ಆಗೋಕ್ಕಿಂತ ಹೆಚ್ಚಾಗಿ ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿ, ಖುಷಿಯಾಗಿ ನಾವು ಸ್ವೀಕರಿಸೋದ್ರಲ್ಲಿ ಖುಷಿ ಪಡ್ಬೇಕು ಅಂತ ಆತರ ಮನವರಿಕೆ, ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋದು. ಓಕೆ. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಅಪ್ಪ ಅಮ್ಮ ಎಲ್ಲಿ ಅವರು? ನೀವು ಹುಟ್ಟು ಬೆಳೆದಿದ್ದಲ್ಲ ಎಲ್ಲಿ? ನಾವು ಬೇಸಿಕ್ಲಿ ಮಂಗಳೂರವರು. ಅಮ್ಮನ ತಾಯಿ ಮನೆ ಬಂದು ಮೂಡ್ಬಿದ್ರೆ. ಈಗ ಆಳ್ವಾಸ್ ಕಾಲೇಜ್ ಅಂತ ನಾವೇನ್ ಹೇಳ್ತೀವಿ, ಬಹಳ ಪ್ರಚಲಿತವಾದ ಕಾಲೇಜು. ಆ ಕಾಲೇಜಿಂದ ಸ್ವಲ್ಪ 500 ಮೀಟರ್ ಅಲ್ಲಿ ಅಮ್ಮನ ಮನೆ ಇರೋದು.
ಆಮೇಲೆ ಅಪ್ಪನ ಮನೆ ಬಂದು ಜ್ಯೋತಿ ಸರ್ಕಲ್ ಮಂಗಳೂರು, ಹಾ ಅಲ್ಲಿರೋದು. ಹಾಗಾಗಿ ಹುಟ್ಟಿದಲ್ಲಿ ಅಷ್ಟೇ, ಓಕೆ. ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ. ಇಬ್ರು ಅಲ್ಲಿ ಅವ್ರೆ ಸಡನ್ ಈ ಕಡೆಗೆ ಶಿಫ್ಟ್ ಆಗಿದ್ದ? ಇಲ್ಲ ಇಲ್ಲ, ಬರೀ ಇಬ್ರು. ಹಾ ಹೌದು, ಅಮ್ಮ ಮದ್ವೆ ಆಗಿ ಇಲ್ಲಿ ಬಂದಿದ್ದು ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದ್ಮೇಲೆ ಬೆಂಗಳೂರಲ್ಲೇ ಇದ್ದು. ಸೊ ಓದಿದ್ದೆಲ್ಲ ಸ್ಟೆಲಮಾರಿ ಸ್ಕೂಲ್ ಅಲ್ಲಿ. ಇಬ್ರು, ನಾನು ಅಕ್ಕ ಇಬ್ರು ಓದಿದ್ದು ಸ್ಟೆಲಮಾರಿ ಸ್ಕೂಲ್ ಅಲ್ಲಿ. ಸೊ ಬಾಲ್ಯ ಜೀವನ ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಅದಾದ್ಮೇಲೆ ಐ ಫಿನಿಶ್ ಮೈ ಲಾ ಗ್ರಾಜುಯೇಷನ್. ನಾನು LLB ಪದವೀಧರೆ. ಸೊ PUC ಆದ್ಮೇಲೆ LLB ಮಾಡಿದ್ ನಾನು. LLB ಆದ್ಮೇಲೆ ಕೂಡ ನಾನು 1 ವರ್ಷ ವರ್ಕ್ ಮಾಡಿದೆ. ಮಿಸ್ಟರ್ B ಶ್ರೀನಿವಾಸ್ ಗೌಡ ಅಂತ, ಈಗ ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರ ಆಫೀಸ್ ಅಲ್ಲಿ ಜೂನಿಯರ್ ಆಗಿ ನಾನು ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ಆಕರ್ಷಣೆ, ಗ್ಲಾಮ್ ವರ್ಡ್, ಅದೇನೋ ಹೇಳ್ತಾರಲ್ಲ, ನಮ್ಮ ಸರಸ್ವತಿ ನಮ್ಗೆ ಒಲ್ದಾಗ ಅದನ್ನ ಬಿಟ್ಟು ಹೋಗಕ್ಕೂ ನಮ್ಗೆ ಕಷ್ಟ ಆಗತ್ತೆ ಅಂತ. ಹಾಗಾಗಿ ಸೀರಿಯಲ್ಸ್ ಮತ್ತೆ ನಂಗೆ ಬ್ಯಾಕಪ್ ಆಯ್ತು. ಫಸ್ಟ್ ನಮ್ಮ ಬೆನ್ನೆಲುಬು ಅಂತ ನಾನು ಏನ್ ಹೇಳ್ತೀನೋ ನನ್ನ ತಾಯಿ. ಅವರ ತ್ಯಾಗ ಆಗಿರ್ಬೋದು, ಅವರ ಒಂದು ನಿಲುವು ಆಗಿರ್ಬೋದು, ಆಸೆ ಇರ್ಬೋದು, ಆಕಾಂಕ್ಷೆ ಇರ್ಬೋದು, ನನ್ನ ಮಕ್ಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ತನ್ನ ಕಾಲ್ ಮೇಲೆ ನಿಂತ್ಕೋಬೇಕು, ಸಾಧನೆ ಮಾಡ್ಬೇಕು, 10 ಜನ ಅವ್ರನ್ನ ಒಳ್ಳೇದಾಗಿ ನೋಡ್ಬೇಕು, ಅದು ನನ್ನ ತಾಯಿಯ ಮೇನ್ ಆಸೆ. ಸೊ ಇವತ್ತು ನಾವೇನೆಲ್ಲ ಸಾಧನೆ ಮಾಡಿದೀವೋ ಅದಕ್ಕೆ ಅವರೇ ಕಾರಣ. ಎಲ್ಲೇ ಹೋದ್ರು ನಾನು ಈಗ್ಲೂ ಅಷ್ಟೇ, ಯಾವ್ದೇ ಒಂದು ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಾದ್ರೂ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿನೇ ಪ್ರಾರಂಭ ಮಾಡೋದು. ಅಲ್ಲಿ ಎಲ್ಲಾ ತಾಯಿಂದ್ರಿಗೆ ನಾನು ನಮಸ್ಕಾರ ತಿಳಿಸಿ, ನನ್ನ ತಾಯಿಗೂ ನಾನು ಕೃತಜ್ಞತೆ ತಿಳಿಸಿ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಓಕೆ. ಸೊ ನಿಮ್ಮ ಪಾಲಿಗೆ ನಿಮ್ಮ ಅಕ್ಕ ವಾಣಿಶ್ರೀ ಅವರು ಹೇಗಿದ್ರು? ಐಡಿಯಲ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಲೈಫ್ ಅಲ್ಲಿ ಒಂದು ಐಡಿಯಲ್ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ ಅಂತ ನಾವ್ ಹೇಳ್ತೀವಲ್ಲ, ಹಾಗೆ. ಯಾಕೆಂದ್ರೆ ಅಮ್ಮ ಇಬ್ರು ಕಡೆನೂ ಬ್ಯಾಲೆನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ನಮ್ಗೆ ಇನ್ನೊಬ್ರನ್ನ ಕರ್ಕೊಂಡು ನನ್ನ ಜೊತೆ ಶೂಟಿಂಗ್ ಬರಕ್ ಆಗುತ್ತೆ ಅನ್ನೋದು ಇರ್ಲಿಲ್ಲ, ಮನ್ಸಲ್ಲಿ ಗೊತ್ತಿರ್ತಿರ್ಲಿಲ್ಲ ಹೇಗೆ, ಎಷ್ಟು ಸೇಫ್ಟಿ, ಏನು ಎತ್ತ ಅಂತ. ಸೊ ಅಮ್ಮ ಏನ್ ಮಾಡ್ತಿದ್ರು, ಹೆಚ್ಚಿನ ಒಂದು ಟೈಮು ಅಕ್ಕನ ಜೊತೆ ಸ್ಪೆಂಡ್ ಮಾಡ್ತಿದ್ರು, ಔಟ್ಡೋರ್. ಯಾಕಂದ್ರೆ ಅಕ್ಕ ಅವಾಗ ತುಂಬಾ ಬಿಸಿ ಇದ್ಲು, ಫಿಲಮ್ಸ್, ಸೀರಿಯಲ್ಸ್, ಅವಾಗ ಔಟ್ಡೋರ್ ಹೋಗ್ತಿದ್ರು. ಸೊ ಹಾಗಾಗಿ ಅಕ್ಕ ಜೊತೆ ಅಮ್ಮ ಇರ್ತಿದ್ರು. ಬಟ್ ವೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್, ನನ್ನ ಒಂದು ಕಲೆಯ ಒಂದು ವೃತ್ತಿ ಪ್ರಾರಂಭ ಆದಾಗ ಪ್ರತಿಯೊಂದು ನಿಲುವಲ್ಲಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು. ಯಾಕಂದ್ರೆ ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡಿದಾಳೆ. ಶಿ ಹ್ಯಾಸ್ ಅ ಸೆನ್ಸ್ ಆಫ್ ಹ್ಯೂಮರ್ ಮಚ್. ಓಕೆ. ತುಂಬಾ ಫ್ಯಾಷನ್ ಫ್ರೀಕ್ ಅಂತ ಹೇಳ್ಬೋದು. ಸೊ ಅದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ತಿದ್ದುವಿಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವಳು ಬೇಗ ಸ್ಟಾರ್ಟ್ ಮಾಡಿದ ಅಕ್ಕ ಆಕ್ಟಿಂಗ್ ಎಲ್ಲ. ನಾವು 7th ಸ್ಟ್ಯಾಂಡರ್ಡ್ ಅಲ್ಲಿ, ನಾನ್ 7th ಸ್ಟ್ಯಾಂಡರ್ಡ್ ಇದ್ದೆ. ಅದು ಆಕಸ್ಮಿಕ ಫಿಲಮು ಆಕಸ್ಮಿಕವಾಗಿ ನನಗ್ ಬಂದಿದ್ದು ಹೇಳ್ಬೇಕು ಅಂದ್ರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಂ ಇದು. ಅಕ್ಕನ ಸೆಲೆಕ್ಟ್ ಮಾಡಿದ್ರು ನಾಗಾಭರಣ. ಅದ್ರಲ್ಲಿ ತೂಗದೀಪ್ ಶ್ರೀನಿವಾಸ್ ಮಗಳ ಕ್ಯಾರೆಕ್ಟರ್, ತಂಗಿ ಕ್ಯಾರೆಕ್ಟರ್ಗೆ 2-3 ಜನ ಬಂದಿದ್ರು. ಬಟ್ ನಾಗಾಭರಣ ಹೇಗೆ ಅಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ, ಅಂದ್ರೆ ವ್ಯಕ್ತಿಗತವಾಗಿ ಯಾವ ತರ ಸಿಂಪ್ಲಿಸಿಟಿ ಅಂದ್ ಹೊಂದಾಣಿಕೆ ಇರ್ಬೇಕು, ಹಾಗಿರ್ಬೇಕು, ಆ ತರದ್ದು ನ್ಯಾಚುರಲ್ ಆಗಿ ಅವರು ಇನ್ಸ್ಟಿಂಕ್ಟ್ ಆಗಿ ಬಿಲೀವ್ ಮಾಡೋದ್ ಜಾಸ್ತಿ. ಸೊ ಅದು ಸಿಸ್ಟರ್ ಕ್ಯಾರೆಕ್ಟರ್ಗೆ ಅವ್ರು 3 ಜನ ರಿಜೆಕ್ಟ್ ಆದ್ರು ಅಂತ ಅಮ್ಮನಿಗೆ ಹೇಳಿದ್ರು, ಹೋಗ್ಬಿಟ್ಟು ನಿಮ್ಮ 2ನೇ ಮಗಳನ್ನ ಕರ್ಕೊಂಬನ್ನಿ. ನಾನು 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಸ್ಕೊಂಡ್ ಬರೋತ್ತಿಗೆ ಅಮ್ಮ ಪೊಲೀಸ್ ಜೀಪ್ ಕೂತ್ಕೊಂಡಿದ್ರು. ನಂಗೆ ಶಾಕ್. ಅಮ್ಮ ಹೇಳಿದ್ರು, ಇಲ್ಲ ನಾಗಭರಣ ಕಳ್ಸಿದಾರೆ, ನಿನ್ನ ಕರ್ಕೊಂಬರ ಪೊಲೀಸ್ ಜೀಪ್. ಯಾಕಂದ್ರೆ ಸದಾಶಿವನಗರದಲ್ಲಿ ಆಕಸ್ಮಿಕ ಫಿಲಮ್ದು ಶೂಟ್ ನಡೀತಿತ್ತು. ನಮ್ದು ಫಸ್ಟ್ ತಂದಿದ್ದು ಜೀಪ್ ನೇ ಪಿಕಪ್ ಮಾಡಕ್ಕೆ. ಸೊ ನಾವು ಸದಾಶಿವನಗರ್ಗೆ ನಾನು ಯೂನಿಫಾರ್ಮ್ ಅಲ್ಲೇ ಹೋದೆ. ಮಾರನೇ ದಿನ ನಂದು ಇನ್ನೊಂದು ಎಕ್ಸಾಮ್ ಇತ್ತು, ಬುಕ್ಸ್ ಸಮೇತ ಹೋಗಿ ಓದ್ತಾ ಇದ್ದೆ. ಓದ್ತಾ ಇರುವಾಗ ಡಾಕ್ಟರ್ ರಾಜ್ಕುಮಾರ್ ಆಲ್ರೆಡಿ ಆ ಪೊಲೀಸ್ ಗೆಟಪ್ ಅಲ್ಲಿ ಇದ್ರು. ಖಂಡಿತ ಅವ್ರನ್ನ ಗುರ್ತಿಡಿಯಕ್ ಆಗಲ್ಲ, ಯಾಕಂದ್ರೆ ಅಂತಹ ಒಂದು ಡ್ಯಾಶಿಂಗ್ ವ್ಯಕ್ತಿತ್ವ ಅವ್ರದ್ದು. ಚೆನ್ನ ಬಂದು ಕೇಳಿದ್ರು, ಯಾರು ಗೊತ್ತಾಗ್ಲಿಲ್ವಮ್ಮ ಅಂತ. ಇಲ್ಲ, ಅವರೇ ಡಾಕ್ಟರ್ ರಾಜ್ಕುಮಾರ್. ಅವಾಗ ನನಗೆ ಗೊತ್ತಾಯ್ತು, ಓ ಅದಕ್ಕೆ ಇಷ್ಟೊಂದ್ ಜನ ಬಂದು ಕಾಲಿಗೆ ಬೀಳ್ತಾ ಇದಾರೆ. ನಾನು ಒಂದ್ಸತಿ ಅನ್ಕೊಂಡೆ, ಕಾಲಿಗೆ ಯಾಕೆ ಎಲ್ರು ಬೀಳ್ತಾರೆ ಅಂತ ಒಂದು ಅನುಮಾನ ಇತ್ತು. ಬಟ್ ನೀವ್ ಅವ್ರನ್ನ ನೋಡಿದಾಗ ನಿಮ್ಗೆ ಗೊತ್ತಿಲ್ದಿರೋ ಹಾಗೇನೆ ನೀವು ಅವ್ರ ಕಾಲನ ಮುಟ್ತೀರ. ಹೌದು, ತುಂಬಾ ಜನ ಹೇಳಿದ್ದಾರೆ. ಏನೋ ಒಂಥರ ಗೌರವ, ಆ ತೇಜಸ್ ಅವ್ರ ಮುಖದಲ್ಲಿ. ನಿಮಗೆ ಅರಿವಿಲ್ಲದೇನೆ ನೀವು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡು ಆಶೀರ್ವಾದ ತಗೋತೀರ. ನಿಜವಾಗ್ಲೂ ಹೇಳ್ತೀವಿ, ಕೈ ಎತ್ತಿ ಮುಗಿಬೇಕು ಅಂತ ಒಂದು ನಟರನ್ನ, ಅವರ ಒಂದು ಹಾದಿಯಲ್ಲಿ ನಾವು ಬಂದಿದ್ದೀವಿ ಅನ್ನೋದು, ಅವರ ಬ್ಯಾನರ್ ಇಂದ ನಾವು ಬಂದಿದ್ದೀವಿ ಅನ್ನೋದು ವಜ್ರೇಶ್ವರಿ ಬ್ಯಾನರ್. ಓಕೆ.
ಬಂದಿದೀವಿ ಅನ್ನೋದೇ ಖುಷಿ. ನಾಗಾಭರಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದು ನನ್ನ ಜೀವನದ ಮೇನ್ ಅಚೀವ್ಮೆಂಟ್. ಹಂಗಂತ ಈಗ್ಲೂ ಹೇಳ್ತಾರೆ, ನೀನ್ ಬಿಡು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ಯಾ, ನೀನ್ ಅವ್ರನ್ನ ನೋಡಿದ್ಯಾ. 7th ಆಕಸ್ಮಿಕ ಆದ್ಮೇಲೆ ನೆಕ್ಸ್ಟ್ ನಾನ್ ಮಾಡಿದ್ದು ಸೂತ್ರಧಾರ, ಓಕೆ, ಫಿಲ್ಮ್ ರಾಘಣ್ಣನ್ ಜೊತೆ, ರಾಘಣ್ಣಂದ ಫ್ರೆಂಡ್ ಕ್ಯಾರೆಕ್ಟರ್ ಅದ್ರಲ್ಲಿ. ಅದಾದ್ಮೇಲೆ ಓಂ ಅಲ್ಲಿ ಮತ್ತೆ ಪುನಃ ನಾನು ಅಕ್ಕ ಇಬ್ರು ಸಿಸ್ಟರ್ಸ್ ಫಾರ್ ಶಿವಣ್ಣ. ಓಕೆ, ಶಿವಣ್ಣನ್ ಜೊತೆ. ಅದಕ್ಕೆ ಹೇಳೋದು, ಅವರ ಇಡೀ ಕುಟುಂಬನ ನಾವ್ ನೋಡಿದ್ರೆ, ಅವ್ರ ತಂದೆಯವ್ರಾಗಿರ್ಬೋದು, ಅವ್ರಾಗಿರ್ಬೋದು, ನಿಜವಾಗ್ಲೂ ಅಂತ ಫ್ಯಾಮಿಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಅಂತ ಸರಳ ಸ್ವಭಾವ, ತಂದೆಗೆ ತಕ್ಕ ಮಕ್ಕಳು ಅವ್ರು ಕೂಡ. ಶಿವಣ್ಣನೂ ಅಷ್ಟೇ, ಹೆಣ್ಮಕ್ಳನ್ನ ಗೌರವ ನೀಡೋದಾಗ್ಲಿ, ಅವ್ರನ್ನ ಒಂದು ಮಕ್ಕಳ ತರನೇ, ತಂಗಿರ್ ತರನೇ ನಮ್ನ ನೋಡ್ಕೊಂಡಿದ್ದು. ಫೈನಲಿ ಮಗಳು, ಅದು ನನ್ನ ಜೀವನದ ಅತಿ ದೊಡ್ಡ ಗಿಫ್ಟ್. ಏಂಜಲ್ ಅಂತ ಹೇಳ್ಬೋದು. ಅದೇ ನನ್ನ ಪ್ರಪಂಚ, ಅವಳೇ ನನ್ನ ಪ್ರಪಂಚ. ಅದಕ್ಕೋಸ್ಕರನೇ, ಯಾಕಂದ್ರೆ ನಾವು ಕೂಡ ನಮ್ಮ ತಾಯ್ತನನ ಅನುಭವಿಸೋದು ನಾವು ಅವ್ರಿಗೆ ಟೈಮ್ ಕೊಟ್ಟಾಗ. ಆ ಒಂದು ಟೈಮು ಫುಲ್ಲಾಗಿ ಅವಳಿಗೆ ಕೊಡ್ಬೇಕು ಅಂತಾನೆ ನಾನು ಮಾಡಿದೆ. ಬಟ್ ನನ್ನ ಡೆಲಿವರಿ ಆದ್ಮೇಲೆ ನನ್ನ ತಾಯಿ ಪಾಪ ಬಹಳ ಮುಖ್ಯವಾದ ಪಾತ್ರ ನಿಭಾಯಿಸಿದ್ರು ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ. ನಾನು 3 months 15 daysಗೆಲ್ಲ ಆಂಕರಿಂಗ್, ಅದೇ ನನ್ನ ತಮಿಳ್ ಆಂಕರಿಂಗ್ ಅಂದೆಲ್ಲ ಇಲ್ಲೇ ಶ್ರೀಶಂಕರ ಚಾನಲ್ ಅಲ್ಲಿ ಹೋಗಿ 1 hour ಆಂಕರಿಂಗ್ ಮಾಡ್ಕೊಂಡ್ ಬರ್ತಿದ್ದೆ. ಆಮೇಲೆ 3 months ಆದ್ಮೇಲೆ ನಾನು ಆಂಕರಿಂಗ್, ಸ್ಟೇಜ್ ಆಂಕರಿಂಗ್ ಮಾಡ್ತಿದ್ದೆ. ಬರ್ಡೇ ಪಾರ್ಟೀಸು, ಸಂಗೀತು, ಆಮೇಲೆ ಗೆಟ್ ಟುಗೆದರ್ ಕಿಟಿ ಪಾರ್ಟೀಸು, ಆಮೇಲೆ ಈ ಪೊಲಿಟಿಕಲ್ ಸ್ಟೇಜ್ ಕಾರ್ಯಕ್ರಮಗಳು ಅದೆಲ್ಲ ಮಾಡ್ತಿದ್ದೆ. ಅವಾಗ ನನ್ನ ಮಗಳಿಗೆ ಒಂದು ಬೆಡ್ ಕಾರಲ್ಲಿ ಅಮ್ಮ ಪಾಪ ನೋಡ್ಕೋತಿದ್ರು. ಕಾರಲ್ಲಿ ಕೂತ್ಕೊಂಡು ಆ ಮಗುನ ಅಮ್ಮ ನೋಡ್ಕೋತ. ಯಾಕಂದ್ರೆ ಶೀಸ್ ಅ ಲ್ಯಾಕ್ಟಿಂಗ್ ಚೈಲ್ಡ್ ಟಿಲ್ 3 years 750 months ಅಂತ ಹೇಳ್ಬೋದು. 3.25 ವರ್ಷದ ತನಕನು ಶಿ ವಾಸ್ ಲ್ಯಾಕ್ಟಿಂಗ್ ಬೇಬಿ. ಸೊ ಹಾಗಾಗಿ ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಅವಳನ್ನ ಕರ್ಕೊಂಡೋಗಿ ಅದೇ ಪ್ರೋಗ್ರಾಮ್ ನಡೆಯಕ್ಕಿಂತ ಮುಂಚೆ ಫೀಡಿಂಗ್ ಮಾಡಿ ಹೊರಡೋದು. ಯಾಕೆ ಅಷ್ಟು ವರ್ಷ? ನಮ್ಮಮ್ಮ ಡಾಕ್ಟರ್ ಏನಂದ್ರು 6 months ಫ್ರೀ ಇದ್ರೆ 1.5 year ತನಕ ಸಾಕು ಅಂದ್. ನಮ್ಮಮ್ಮ ಇದೆಯಲ್ಲ ಮನೇಲಿ ಫ್ರೀ ಆಗಿದ್ದಲ್ಲ ಅಂತೇಳಿ ಹೇಳಿ ಅವಳಿಗೆ ತುಂಬಾ ಅದೊಂದು ಅಭ್ಯಾಸ ಆಗಿತ್ತು. ಓಕೆ. ಸೊ ಲಾಸ್ಟ್ಗೆ ಅವಳು ನರ್ಸರಿ ಅನ್ಸುತ್ತೆ, ಕಿಂಡರ್ ಗಾರ್ಡನ್ ಹೋಗುವಾಗ ಆಮೇಲೆ ಗ್ಯಾಪ್ ಕೊಟ್ಟು, ಅದಕ್ಕೂ ಎಷ್ಟೆಷ್ಟೋ ಕಷ್ಟಪಟ್ಟಿದೀನಿ, ಖಾರದ ಪುಡಿ ಬಟ್ ಶಿ ಈಸ್ ಮೈ ಗಾಡ್, ಮೈ ಏಂಜಲ್. ಓಕೆ, ಲಕ್ಕಿ ಚಾಮ್ ಅಂತಾರಲ್ಲ ಆತರ. ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಿದೆ. ಯಾಕಂತ ಹೇಳಿದ್ರೆ ಸೀರಿಯಲ್, ಫಿಲ್ಮು ಮುಗಿಯಲ್ಲ. ಸೊ ಅದೆಲ್ಲಾನು ಮಾತಾಡೋಣ ಮುಂದಿನ ಎಪಿಸೋಡ್ ನಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. BN TV, ಇದು ನಿಮ್ಮ ಧ್ವನಿ.